ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿರೋದು ಬೆಂಗಳೂರಲ್ಲೇ ಟ್ರೆಂಡಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ನಾವು ಹೋದಾಗ ಫ್ಯಾಷನ್ ಶೋ ಕೂಡ ಇಲ್ಲಿ ಆರ್ಗನೈಸ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಇಲ್ಲಾಂದರೆ ಬರ್ಡೇ ಸೆಲೆಬ್ರೇಷನ್, ಆ್ಯನಿವರ್ಸರಿ ಸೆಲೆಬ್ರೇಷನ್, ಇಲ್ಲಾಂದರೆ ವೀಕೆಂಡಲ್ಲಿ ಎಲ್ಲಿ ಹೋಗೋದು ಅಂತ ನೀವು ಥಿಂಕ್ ಮಾಡ್ತಾಯಿದ್ರೆ ಈ ಪ್ಲೇಸ್ ಬೆಸ್ಟ್ ಅಂತ ಹೇಳ್ತೀನಿ. ನಾವಿರೋದು ನ್ಯೂ ಬಿ ಎಲ್ಲಲ್ಲಿರೋ ಟೋರೋ ಪಬ್ಬಲ್ಲಿ. ವ್ಯಾಲೆಂಟೈನ್ಸ್ ಡೇ ವೀಕ್ ಇರೋದ್ರಿಂದ ಅಲ್ಲಿ ಹೋಗಿರೋ ಎಲ್ಲರಿಗೂ ರೋಸ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಅದಾದಮೇಲೆ ನಾವೇನೇನೆಲ್ಲ ಫುಡ್ ತಿಂದ್ವಿ, ಹೇಗಿತ್ತು ಅಂತ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಹೋಗಿದ ತಕ್ಷಣ ಇಲ್ಲಿ ಸ್ಕ್ಯಾನರ್ ಇರುತ್ತೆ ಟೇಬಲ್ಗೆಲ್ಲನೂ, ಇಲ್ಲಾಂದರೆ ನೀವು ಡೈರೆಕ್ಟ್ ಆರ್ಡರ್ ಕೂಡ ಮಾಡ್ಬೋದು. ನಾವು ಸ್ಕ್ಯಾನರಲ್ಲಿ ಆರ್ಡರ್ ಮಾಡಿದ್ವಿ, ಏನೇನೆಲ್ಲ ಇದೆ ಅಂತ ಚೆಕ್ ಮಾಡಿ. ಫುಡ್ ಎಲ್ಲನೂ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಹಾಗೆ ಮಾಕ್ಟೇಲ್ ಕೂಡ ನಾನು ಟ್ರೈ ಮಾಡಿದೆ. ಮಾಕ್ಟೇಲ್ ಕೂಡ ಚೆನ್ನಾಗಿತ್ತು. ನೀವೇನಾದರೂ ಡ್ರಿಂಕ್ಸ್ ಇಲ್ಲ ಆಲ್ಕೋಹಾಲ್ ಆ ಥರ ಟ್ರೈ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಟ್ರೈ ಮಾಡ್ಬೋದು. ಅದು ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫೋಟೋಗ್ರಾಫರ್ ಕೂಡ ಇರ್ತಾರೆ. ನೀವು ಏನಾದ್ರು ಕಪಲ್ ಫೋಟೋ ಶೂಟ್ ಆ ಥರ ಎಲ್ಲ ಮಾಡಿಸ್ಬೇಕಂದ್ರೆ ಒಂದು ಫೋಟೋಗೆ 200 ರೂಪೀಸ್ ವಿತ್ ಫ್ರೇಮ್ ಅಲ್ಲೇ ರೆಡಿ ಮಾಡಿಬಿಟ್ಟು ಕೊಡ್ತಾರೆ. ಓವರಾಲ್ ಆ್ಯಂಬಿಯನ್ಸು ತುಂಬಾ ಚೆನ್ನಾಗಿದೆ. ಫಸ್ಟ್ ಫ್ಲೋರಲ್ಲಿ ಇದು ಇರೋದು. ಸೊ ಇಲ್ಲಿ ಫಸ್ಟ್ ಫ್ಲೋರಿಗೆ ಬಂದಿದ ತಕ್ಷಣ ಈ ಥರ ನಿಮಗೆ ಆ್ಯಂಬಿಯನ್ಸ್ ಇರುತ್ತೆ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಮತ್ತು ಸೆಕೆಂಡ್ ಫ್ಲೋರಲ್ಲಿ ಕೂಡ ನಿಮಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ಆಮೇಲೆ ಯಾರಿಗೆಲ್ಲ ಡ್ಯಾನ್ಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವರೆಲ್ಲ ಡ್ಯಾನ್ಸ್ ಫ್ಲೋರ್ ಕೂಡ ಹೋಗ್ಬೋದು. ಇಲ್ಲಿ ಡ್ಯಾನ್ಸ್ ಫ್ಲೋರ್ ಕೂಡ ಇದೆ. ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದರೆ, ನಾವು ಹೋಗಿದ್ದ ದಿನ ಫ್ಯಾಷನ್ ಶೋ ಅರೇಂಜ್ ಮಾಡಿದರು. ಸೊ ಅದರಿಂದ ಎಂಟ್ರಿ ಫೀಸು ಪರ್ ಹೆಡ್ 1000 ರೂಪೀಸ್ ಅಂತ ಹೇಳಿದರು. ಆ 1000 ರೂಪೀಸ್ ನಾವು ಪೇ ಮಾಡಾದಮೇಲೆ ಎಂಟ್ರೆನ್ಸಲ್ಲೇ ನಮಗೆ ಕೈಗೊಂದು ಬ್ಯಾಂಡ್ ಕೂಡ ಹಾಕ್ತಾರೆ. ಆಮೇಲೆ ಓವರಾಲ್ ಬಿಲ್ಲಲ್ಲಿ 1000 ರೂಪೀಸ್ನ ಮೈನಸ್ ಮಾಡ್ತಾರೆ. ಪ್ರತಿ ಸಲವೂ ಹೀಗೆ ಇರಲ್ಲ. ಈ ಸಲ ಫ್ಯಾಷನ್ ಶೋ ಇದ್ದಿದ್ದರಿಂದ ನಾವು ಫಸ್ಟೇ ಪೇ ಮಾಡಿಬಿಟ್ಟು ಹೋದ್ವಿ. ಇಲ್ಲ ಅಂದರೆ ನೀವು ಸ್ವಿಗ್ಗಿ ಇಲ್ಲ ಅಂದರೆ ಝೊಮ್ಯಾಟೊ ಯೂಸ್ ಮಾಡಿ, ಅದರಲ್ಲಿ ಡೈನ್ ಔಟ್ ಅಂತ ಇರುತ್ತೆ. ಸೊ ಅದರಲ್ಲಿ ನೀವು ಚೆಕ್ ಮಾಡಿ ಹೋದರೆ ನಿಮಗೆ ಆಫರ್ ಕೂಡ ಸಿಗುತ್ತೆ. ಪೇ ಮಾಡಬೇಕಂದ್ರೆ ಬಿಲ್ಲು ಸೊ 10 or 20% ಡಿಡಕ್ಟ್ ಆಗುತ್ತೆ ನಿಮಗೆ. ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ಇನ್ ಕೇಸ್ ಏನಾದರೂ ನೀವು ಇವೆಂಟ್ ಯಾವುದಾದ್ರೂ ಮಾಡಬೇಕಂದ್ರೆ ತುಂಬ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಒಂದು 500 ಮೆಂಬರ್ಸ್ವರೆಗೂ ಆರಾಮಾಗಿ ಕೂತ್ಕೊಂಡು ಪ್ಲೇಸಲ್ಲಿ ಫುಡ್ನ ಎಂಜಾಯ್ ಮಾಡ್ಬೋದು. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಷ್ಟೊಂದು ಜನ ಇದ್ದರು, ವೆಯ್ಟಿಂಗ್ ಟೈಮೆಲ್ಲ ಜಾಸ್ತಿ ಇರ್ತಿರ್ಲಿಲ್ಲ. 10 ಮಿನಿಟ್ಸ್ ಒಳಗಡೆ ಫುಡ್ಡೆಲ್ಲನೂ ಸರ್ವ್ ಮಾಡ್ತಾಯಿದ್ರು. ಅದಂತೂ ತುಂಬ ಇಷ್ಟ ಆಯಿತು. ನೈಟು 10 o'clock ಆಗಿದ ತಕ್ಷಣ ಮೇನ್ ಲೈಟ್ಸ್ ಎಲ್ಲನೂ ಆಫ್ ಮಾಡ್ತಾರೆ. ಈ ಥರ ಕಾಣಿಸುತ್ತೆ. ವೀಡಿಯೋಸ್ ಎಲ್ಲ ಫೋಟೋಸ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮ್ಯೂಸಿಕ್ ಕೂಡ ಪ್ಲೇ ಆಗ್ತಾ ಇರುತ್ತೆ. ಹಾಗೆ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ನೀವು ಕೂಡ ಹೋಗಿ ಒಂದ್ಸಲ ಆದರೂ ಅಂತ ರೆಕಮೆಂಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.